ಯಾರು ಅನುಭವದಲ್ಲಿದ್ದಾರೆ, ಯಾರು ಇದರಲ್ಲಿದ್ದಾರೆ, ಅದನ್ನ ಅವ್ರ ಹೆಸರು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಓಕೆ, ಇದಕ್ಕೆ ಇದು ಸ್ವಲ್ಪ ಆಯ್ತು, ಇದು ನಡೀತಾ ಇತ್ತು, ಹಂಗೆ ಸಣ್ಣ ಪುಟ್ಟ ನಡೀತಿತ್ತು. ಇದು ಬಂತು, ಇದು ನಮ್ಮ ಜಮೀರ್ ಅವರ ಒಂದು ಸ್ಟೇಟ್ಮೆಂಟ್ ನಿಂದ ಬತ್ತು ಅಂತ ಇಟ್ಕೊಳ್ಳೋಣ. ಅದು ನಾವು ಬೇರೆ ಏನು ಮಾಡಕ್ಕಾಗಲ್ಲ. ಅವ್ರು ಏನ್ ಮಾಡಿರು, ನಮ್ಮ ವೋಲ್ಫ್ ಆಸ್ತಿಯನ್ನ ಅವ್ರ ಆಸ್ತಿಯನ್ನ ನಮ್ಮ ಎಲ್ಲರಿಗೂ ನಾನೊಬ್ಬ ಮಿನಿಸ್ಟರ್ ಆಗಿದ್ದೀನಿ, ನಾನು ಏನಾದ್ರೂ ಮಾಡಿ ಈ ರಾಜ್ಯದಲ್ಲಿ ಸೆಟರೇಟ್ ಮಾಡ್ಕೊಡ್ಬೇಕು ಅಂತೇಳಿ ಒಂಟು ಅಂತ ಇಟ್ಕೊಳ್ಳೋಣ. ಒಂಟ ತಕ್ಷಣ ಅವರೊಂದು ಹೋದ್ರು DC ಆಫೀಸಲ್ಲಿ ಅಲ್ಲೆಲ್ಲೆಲ್ಲೆಲ್ಲೇ ಸಭೆಗಳು ಮಾಡ್ತಿದ್ದಂಗೆ ಈ ಅಧಿಕಾರಿಗಳು, ಅವ್ರಿಗೆ ಗೊತ್ತಿತ್ತು ಅಧಿಕಾರಿಗಳಿಗೆ ಇವನು ಉಳಿತಾವನೆ 50 ವರ್ಷದಿಂದ, ಆದ್ರೆ ಇದು ವರ್ಕ್ ಪ್ಲೇಸ್ ಅಲ್ಲಿ ಪ್ರಾಣಿ ಬರ್ತಾ ಇದೆ, ಇದು ದಾಖಲಾತಿ ಇಲ್ಲ, ಏನ್ ಮಾಡೋದು ಅನ್ನೋದು ಅಧಿಕಾರಿಗಳಿಗೆ ಗೊತ್ತಿತ್ತು. ಈಗಲೂ ನಮ್ಮ ಕಡೆ ಎಷ್ಟು ಜನ ಯಾರ್ಯಾರ ಆಸ್ತಿನ ಯಾರು ಉಳಿತಾ ಇದ್ದಾರೆ. ಉಳಿತಾ ಇದ್ದಂತ ಸಂದರ್ಭದಲ್ಲಿ ಇದನ್ನ ಏನಾದ್ರೂ ಮಾಡಿ ದುರಸ್ತು ಮಾಡಿ ಅವ್ರಿಗೆ ಯಾರು ಪಕ್ಕ ಅಧಿಕಾರ ಇದೆ ಅವನಿಗೆ ಪಾಣಿ ಮಾಡ್ಕೊಡ್ಬೇಕಾಗಿರ್ತದ್ದು, ಈ ಖಾತಾ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇದು ಬಹಳ ಇದ್ರಲ್ಲಿ ಸ್ವಲ್ಪ ದೊಡ್ಡ ಲಾಭ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ವರ್ಪಾಸ್ತಿನ ಹೊಡಿಬೇಕು ಅನ್ನೋರು ಅಷ್ಟು ಜನ ಇದ್ದಾರೆ. ಅವ್ರು ಹೇಳಿದ್ರಲ್ಲ, ನಮ್ಮ ಸಮಾಜದವರೇ ಬಹಳ ಜನ ಇದ್ದಾರೆ, ಬಹಳ ಜನ ಹೊಡೆಯಕ್ ಹೊಂಟಿದ್ದಾರೆ ಅನ್ನೋರು ಇದ್ದಾರೆ. ಅದ್ ಪ್ರಶ್ನೆ ಅಲ್ಲ. ಅದನ್ನ ಯಾರಾದ್ರೂ ದೊಡ್ಡ ಮಾಡಕ್ ಹೊಂಟಿದ್ರೆ ಅದನ್ನ ಅನುಭವಿಸ್ತಾರೆ. ಆದ್ರೆ ಇಲ್ಲಿ ಈ ಆಸ್ತಿಯನ್ನ ಅವ್ರವ್ರ ಹೆಸರಿಗೆ ಮಾಡತಕ್ಕಂಥದ್ದಕ್ಕೆ ಕಾನೂನು ಕ್ರಮ ಜರುಗೋದಕ್ಕೆ ಮುಂಚಿತವಾಗಿ ಬೀದಿಲಿ ಬತ್ತದಂಗೆ ನನ್ನ ಆಸ್ತಿ ಅಲ್ಲೈತೆ, ನನ್ನ ಮಠದಲ್ಲೈತೆ, ಮಠದ ಆಸ್ತಿ ಒರ್ಫಲ್ಲೈತೆ ಅಂತೇಳಿ ಪ್ರಚಾರ ಆದ ತಕ್ಷಣ ಮಾಧ್ಯಮಗಳಲ್ಲಿ ಇದಕ್ಕೆ ನಮ್ಮ ಯತ್ನಾಳವರು ಒಳ್ಳೆ ಮೆರಕ್ ಕೊಟ್ರು, ಒಳ್ಳೇದು ಸಿಕ್ತು, ಒಳ್ಳೆ ಪಾಯಿಂಟ್ ಸಿಕ್ತು. ಅಲ್ಲ, ಒಂದ್ ನಿಮಿಷ ಅಧ್ಯಕ್ಷರೇ, ನಿಜ ಸ್ಥಿತಿ ಮಾತಾಡ್ರಿ ಸದನದಲ್ಲಿ. ಹೋಗಿದ್ರಿ ನಿಮ್ಮನ್ನು ಕರೆಯುವಾಗ ಹೋಗ್ತೀರಿ, ಕರೆಯುವಾಗ ಈಗ ಬರ್ತೀರಿ. ಶಾಂತಿ. ಈಗ ಏನಾಯ್ತು, ಇವರು ಯತ್ನಾಳ್ ಅವರು ಇದನ್ನ ಒಂಟಾಗ ಇದು ಒಂದು ಕರ್ನಾಟಕ ರಾಜ್ಯದ ಜನತೆ ಬಳಿಗೆ ಹೋಗಕ್ಕೆ ಒಳ್ಳೆ ಒಂದು ಇದು ಬೇಕಾಯ್ತು, ಒಂದು ಪಾಯಿಂಟ್ ಬೇಕಾಯ್ತು. ಶಿತ್ತು ಅಸ್ತ್ರ ತಗೊಂಡ್ರು. ಅದರಲ್ಲೂ ಬಿಜಾಪುರದಲ್ಲೇ ಸ್ವಲ್ಪ ಈ ಸಮಸ್ಯೆಗಳು ಜಾಸ್ತಿ, ವಿಜಯಪುರದಲ್ಲಿ ಜಾಸ್ತಿ. ಈ ಸಮಸ್ಯೆ ತಗೊಂಡು ಹೊಂಟ್ರೆ ನಾನು ಸ್ವಲ್ಪ ಹೈಕಮಾಂಡ್ಗೆ ಸ್ವಲ್ಪ ಹೆಸರು ಕೇಳಿಸ್ತೀನಿ ಅಂತ ಗೊತ್ತಾದ ತಕ್ಷಣ ಚೆನ್ನಾಗೇ ಕೇಳಿಸಿರು, ಒಳ್ಳೆ ಎಫಿಷಿಯನ್ಸಿ ನಾಯಕರು ಅಂತಲೂ ಅನ್ನಿಸ್ಕೊಂಡ್ರು, ಅದು ಬೇರೆ ಪ್ರಶ್ನೆ. ಆದ್ರೆ ಇಲ್ಲಿ ನಡೆದಂತದ್ದು ಇವ್ರು ಮಾಡಿರುವಂತ ಇನ್ನೊಂದು ಗುಂಪು ಅಂತು. ಅದೇನಾಯ್ತು, ಈ ಮಾಧ್ಯಮದವ್ರು ತೋರಿಸಿ ಈ ಸಾಬ್ರುಗಳು, ಈ ಮುಸ್ಲಿಮ್ಸು ಹಿಂದೂಗಳ ಜಮೀನೆಲ್ಲೂ ಪಲ್ಟಾಸ್ತಾವ್ರಂತೆ ಅಂತ ಇಲ್ಲಿ ಹಳ್ಳಿ ಕಡೆ ಸುದ್ದಿ ಹರಡಕತ್ತಿದ್ರು. ಎಲ್ಲಿ ನೋಡಿ ಸುದ್ದಿ, ಎಲ್ಲ ಬರಿಸ್ಕೊತಾವ್ರಂತಲೋ, ಎಲ್ಲರಿಗೂ ಕಾಂಗ್ರೆಸ್ ಬರ್ಕೊಡ್ತಾವ್ರಂತಲೋ. ನೀನ್ ಬರಿಸ್ಕೊಳಕಲ್ವಾ, ನೀನೊಂದು 5 ಎಕರೆ ಬರಿಸ್ಕೋ, ನೀನೊಂದು 3 ಎಕರೆ ಬರಿಸ್ಕೋ. ಇದು ಹೇಳಕ್ ಶುರು ಮಾಡಿರೋ ಹಳ್ಳಿ ಕಡೆಯ ನಿಜ ಸ್ಥಿತಿ. ಈ ಸದನದಲ್ಲಿ ಸುಳ್ಳು ಹೇಳಕ್ ಹೋಗ್ಬಾರ್ದು. ನನಗೆ ಬಂದು ಏನಣ್ಣ ನಮ್ಮ ಆಸ್ತಿ ಎಲ್ಲನೂ ಕಾಂಗ್ರೆಸ್ನವ್ರು ಹಿಂಗ್ ಮಾಡಕ್ ಹೊಂಟಾರಂತೆ, ಎಲ್ಲನೂ ಅವ್ರಿಗೆ ಬರಿಯಕ್ ಹೊಂಟಾರಂತೆ, ಇವ್ರಿಗೆ ಬರಿಯಕ್ ಹೊಂಟಾರಂತೆ, ಹಿಂಗತ್ತು. ಈಗ ಏನಾಯ್ತು, ಈ ಸಮಸ್ಯೆ ಓತಾ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ನೀವು ನಿಮ್ಗೂ ಪಾಪ ನೀವು ಓಟ್ಗೋಸ್ಕರ ರಾಜಕಾರಣ ಮಾಡ್ತೀರಿ. ನಾವು ಓಟ್ ತಗೊಳಕ್ ಹಿಂದಿನ ಸನ್ಯಾಸಿಗಳೆಲ್ಲ ಇಲ್ಲಿ ಬಂದು ಸುಮ್ಮನೆ ಕೂತು ಬರ್ಬೇಕಲ್ಲ, ಇದ್ರೊಳಿಕೆ ಪ್ರವೇಶ ಮಾಡ್ಬೇಕಲ್ಲ. ಪ್ರವೇಶ ಮಾಡ್ಬೇಕು ಅಂದ್ರೆ 64 ವಿದ್ಯೆಗಳಲ್ಲಿ ಪಾರಾಂಗಿತರಾಗಬೇಕು. 64 ವಿದ್ಯೆನೂ ಪ್ರದರ್ಶನ ಮಾಡಿದ್ರೆ ಇದ್ರೊಳಗೆ ಬರಕ್ ಸಾಧ್ಯ. 64 ವಿದ್ಯೆಯಲ್ಲಿ ಒಳ್ಳೆ ಮಾಡೋಣ. ಅದರಲ್ಲಿ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಈ ರಾಜ್ಯ ಏನಾಗುತ್ತೆ, ಈ ದೇಶ ಏನಾಗುತ್ತೆ? ಈ ದೇಶ ಜಾತ್ಯತೀತ ರಾಷ್ಟ್ರ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದರೆ, ವಿಶ್ವಸಂಸ್ಥೆನಲ್ಲಿ ಪಂಚಶೀಲ ತತ್ವದಲ್ಲಿ ವಿಶ್ವಸಂಸ್ಥೆನಲ್ಲಿ ಮೆಂಬರ್ಶಿಪ್ ತಗೋಬೇಕಾದ್ರೆ ನಮ್ದು ಜಾತ್ಯತೀತ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರ. ಈ ರಾಷ್ಟ್ರದಲ್ಲಿ ನಮ್ದು ಜಾತೀಯತೆ ಇಲ್ಲ, ಜಾತಿಯ ಭಾವನೆಯನ್ನು ನಾವು ಮಾತನೇ ಆಡಲ್ಲ. ಎಲ್ಲ ಧರ್ಮದವರನ್ನು ನಾವು ಒಂದಾಗಿ ತಗೊಂಡು ಹೋಗ್ತೀವಿ, ಎಲ್ಲ ಧರ್ಮದನ್ನು ಸಮಾನವಾಗಿ ನೋಡ್ತೀವಿ ಅಂತೇಳಿ ನಾವು ವಿಶ್ವಸಂಸ್ಥೆನಲ್ಲಿ ಬರ್ಕೊಟ್ಟು ಇವತ್ತಿಲ್ಲಿ ಬಂದು ನೀವನು ನಿನ್ನ ಓಡಿಸ್ತೀವಿ, ನಿನ್ನ ಉಳಿಸ್ತೀವಿ, ನೀನು ಇತ್ತಿಂತೀಯ, ನೀನು ಅತ್ತಿಂತೀಯ ಅಂತೇಳಿ ಅಂದು
ಮಾತೆತ್ತಿರೇ ನೀನ್ ಪಾಕಿಸ್ತಾನ ಕೊಡಿಸ್ತೀವಿ ಅಂದ್ರೆ ನಿಮ್ಗೆ ಯಾಕೆ ಕೊಟ್ಟಾಗ್ತಾರ ಅವರು? ಅಲ್ಲಿ ಹೇಳ್ರಿ, ನೀವು ಮಾತೆತ್ತಿರೆ ಯಾಕೆ ಅವ್ರನ್ನ ಬೈತೀರ? ಅವರು ನೀವು ಅವ್ರನ್ನ ಬೈಯೋದ್ರಿಂದ ಇವ್ರು ಯಾವತ್ತೂ ನಮ್ಮನ್ನ ಹಿಂಗ ಅಂತಲೇ ಬೈತಾ ಇದ್ದಾರೆ. ಸ್ವತಂತ್ರ ಬಂದು ತಟ್ಟಿಂದ ಅಂದಿನ ದಿವಸ ಮಮತಾಲಿ ಜಿನ್ನಾ ಅವರು ತೀರ್ಮಾನ ಮಾಡ್ಬೇಕಾದ್ರೆ ಮಹಾತ್ಮ ಗಾಂಧೀಜಿ ಅವ್ರ ಹತ್ರ ಕೂತು ಅಲ್ಲಿಂದ ಇಲ್ಲಿ ಸ್ವಲ್ಪ ಅಧ್ಯಕ್ಷರೇ ಮಂತ್ರಿಗಳು ಹೋಗ್ಬೇಕಲ್ಲ, ಇಬ್ಬರು ಮಾತಾಡ್ಲಿಕ್ಕಿದೆ. ಇಲ್ಲಿ ಯಾರು ಮಂತ್ರಿಗಳಿಲ್ಲ ಸರಿ. ನಾವು ಮಾತಾಡೋದು ನಾನು ಸುಳ್ಳುಗಳು ಹೇಳಲ್ಲ. ಮುಗಿಸಿ ಈ ಮನಸ್ಸಿನ ಅಂತರಾಳದಿಂದ ನಾವು ಮಾಡ್ತಾ ಇರೋ ನಾಟಕ ಬಯಲು ಶಿವಲಿಂಗ ಅವರೊಟ್ಟಿಗೆ ನಾವು ಪ್ರಯತ್ನ ಮಾಡೋದು, ನೀವು ಈ ಕಡೆ ಒಟ್ಟಿ ಪ್ರಯತ್ನ ಮಾಡೋದು ಮಾಡ್ಕೊಂಡು ಇಲ್ಲಿ ಒಡೆದಾಡಿ ಅಧೋಗತಿಗೆ ಹೋದ್ರೆ ದೇಶಕ್ಕೆ ಬೆಂಕಿ ಬಿದ್ರೆ ಏನಾಗತ್ರಿ? ದೇಶ ಉಳಿಯುತ್ತೇನ್ರಿ? ದೇಶದಲ್ಲಿ ಶಾಂತಿ ಹಾಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ. ನೆಮ್ಮದಿ ಶಾಂತಿ ಇಲ್ಲದ ದೇಶ ಬೇಕೇನ್ರಿ ನಮ್ಗೆ? ಮತ್ತೆ ನೆಮ್ಮದಿ. ಅದರಿಂದ ನಾನು ಹೇಳ್ತೀನಿ, ಜಗತ್ತೇ ಭಾರತ ಬಿಟ್ರೆ ಆ ಭಗವಂತ ಒಂದು ವ್ಯವಸ್ಥೆ ಮಾಡನೆ. ಪುಷ್ಪಕ ವಿಮಾನನು ಕೊಟ್ಟನೆ ಎಲ್ಲ ತಕ್ಕ ತಿರ್ಗಾಡಕ್ಕೆ, ಇಲ್ಲಿಂದ ಕುತ್ಕೊಂಡು ನೋಡಕ್ಕೆ ಟಿವಿನೂ ಕೊಟ್ಟನೆ. ಅದೇ ರೀತಿ ಅಟಾಬಾಂಬ್ನು ತಯಾರು ಮಾಡನೆ. ಏನಾರ ಇನ್ಲಂಗೇನು ಕತ್ತಿ ಗುರಾಣಿ ತಗೊಂಡು ಯುದ್ಧ ಮಾಡ್ಬೇಕಾಗಿಲ್ಲ. ಈಗ ಒಂದೇ ಅಟಮ್ ಬಾಂಬ್ ಢಮ್ ಅಂದ್ರೆ ಹೋದ್ರ 10 ಲಕ್ಷ ಜನ. ಆಯ್ತು, ಗೊತ್ತಾಯ್ತಾ? ಅದರಿಂದ ಹುಷಾರಾಗಿರ್ಬೇಕು. ಭಗವಂತ ಆಟ ಆಡಿಸ್ತಾ ಇದ್ದಾನೆ, ನೀರು ಹೋಗಬಾರ್ದು. ನಡಿಬೇಕು. ಯಾರೇ ಆಗ್ಲಿ, ನಾವೇ ಆಗ್ಲಿ, ನೀವೇ ಆಗ್ಲಿ, ಈ ದೇಶ ಕಟ್ಟಿದಂತವರಿಗೆ, ಸ್ವತಂತ್ರ ತಂದಂತವರಿಗೆ ಹೆಸರು ತರಬೇಕಾದ್ರೆ ಪ್ರಾಮಾಣಿಕವಾಗಿ ನಡ್ಕೋಬೇಕು ಅಂತ ಹೇಳಿ ಅಧ್ಯಕ್ಷರೇ ನಿಮ್ಗೆ ವಂದಿಸಿ, ನಾನು ಮೊದಲೇ ಕೊಟ್ಟಿದ್ರೆ ಇನ್ನೂ ಭಾರಿ ಮಾತಾಡೋದಿತ್ತು, ಬೇಡ, ನಿಮ್ಗೆ ವಂದಿಸಿ ನಾನು ಮಾತು ಮುಗಿಸ್ತೀನಿ.